ಈ ವರ್ಷದಲ್ಲಿ ಅನೇಕ ಕೆಟ್ಟ ಘಟನೆಗಳು ಚಿತ್ರರಂಗದಲ್ಲಿ ಸಂಭವಿಸಿದೆ. ದೊಡ್ಡ ದೊಡ್ಡ ನಟರು, ನಟಿಯರು, ಹಿರಿಯ ಕಲಾವಿದರು, ಸಹ ಕಲಾವಿದರು ಹೃದಯಘಾತ, ಆತ್ಮಹತ್ಯೆ, ಆಕ್ಸಿಡೆಂಟ್, ಕೊಲೆ ಹೀಗೆ ಅನೇಕ ಕಾರಣಗಳಿಂದಾಗಿ ನಿಧನರಾಗಿದ್ದಾರೆ. ಇದೀಗ ಬೆಳಕಿನ ಹಬ್ಬ ದೀಪಾವಳಿ ಎಂದೇ ಕಲಾ ಜಗತ್ತಿನ ಮೇಲೆ ದುಃಖದ ಬೆಟ್ಟವೇ ಬಿದ್ದಿದೆ. ಹೌದು ಸ್ನೇಹಿತರೆ, ಚಿತ್ರರಂಗದ ಹೆಮ್ಮೆಯ ನಟ ರಿಷಬ್ ದಿಢೀರ್ ನಿಧನರಾಗಿದ್ದಾರೆ. ಹಾಗಾದ್ರೆ ಯಾರಿದು ನಟ, ಏನಾಗಿತ್ತು ಇವರಿಗೆ ಅಂತ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಈ ನಟನ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಾಮೆಂಟ್ ಮಾಡಿ. ಪ್ರಸಿದ್ಧ ನಟ ಮತ್ತು ಗಾಯಕ ರಿಷಬ್ ಟಂಡನ್ ಇಂದು ದೆಹಲಿಯಲ್ಲಿ ಹೃದಯಾಘಾತದಿಂದ ನಿಧನರಾದರು. ಈ ವಿಚಾರವನ್ನು ತಂಡದ ಮಾಜಿ ಸದಸ್ಯರು ಅವರ ಸಾವಿನ ಸುದ್ದಿಯನ್ನು ಖಚಿತಪಡಿಸಿದ್ದಾರೆ. ರಿಷಬ್ ಅವರ ಸಾವಿನ ಸುದ್ದಿ ಅವರ ಕುಟುಂಬ ಮತ್ತು ಆಪ್ತ ಸ್ನೇಹಿತರಿಗೆ ದೊಡ್ಡ ಆಘಾತವನ್ನುಂಟೆ ಮಾಡಿದೆ. ರಿಷಬ್ ತಮ್ಮ ಪತ್ನಿಯೊಂದಿಗೆ ಮುಂಬೈನಲ್ಲಿ ವಾಸಿಸುತ್ತಿದ್ದರು. ಆದರೆ ಅವರು ದೀಪಾವಳಿಯ ಸಮಯದಲ್ಲಿ ತಮ್ಮ ಕುಟುಂಬವನ್ನ ಭೇಟಿ ಮಾಡಲೆಂದೇ ದೆಹಲಿಗೆ ಹೋಗಿದ್ದರು. ರಿಷಬ್ ಒಬ್ಬ ಶ್ರೇಷ್ಠ ಗಾಯಕ, ಸಂಯೋಜಕ ಮತ್ತು ನಟ. ಅವರು ತಮ್ಮ ಶಾಂತ ಸ್ವಭಾವ ಮತ್ತು ಸಂಗೀತದ ಮೇಲಿನ ಪ್ರೀತಿಗೆ ಹೆಸರುವಾಸಿಯಾಗಿದ್ದರು. ಅವರು 2008ರಲ್ಲಿ ಟಿ ಸೀರೀಸ್ನ ಸಂಗೀತ ಆಲ್ಬಮ್ ಫಿರ್ ಸೆ ವಹಿಯೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು. ಅದರ ನಂತರ ಅವರು ಫಕೀರ್ ಲಿವಿಂಗ್ ಲಿಮಿಟ್ಲೆಸ್ ಮತ್ತು ರಶ್ನಾ ದಿ ರೇ ಆಫ್ ಲೈಟ್ನಂತಹ ಚಿತ್ರಗಳಲ್ಲಿ ಪಾತ್ರಗಳನ್ನು ನಿರ್ವಹಿಸಿದರು. ಅವರ ಆಶಿಕಿ, ಚಂದ್ರುಡು, ದೂದು ಕರ್ಕೆ, ಫಕೀರ್ ಕಿ ಜುಬಾನಿನಂತಹ ಹಾಡುಗಳು ಜನಪ್ರಿಯಗೊಂಡಿದೆ. ರಿಷಬ್ ಅವರು ಪ್ರಾಣಿಗಳ ಮೇಲೆ ಅಪಾರ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಹೊಂದಿದ್ರು. ಅವರು ಮುಂಬೈನಲ್ಲಿರುವ ತಮ್ಮ ಮನೆಯಲ್ಲಿ ಬೆಕ್ಕುಗಳು, ನಾಯಿಗಳು ಮತ್ತು ಪಕ್ಷಿಗಳನ್ನು ಸಾಕಿದ್ರು. ರಿಷಬ್ ಅವರ ಕೆಲವು ಹಾಡುಗಳು ನಿರ್ಮಾಣ ಹಂತದಲ್ಲಿದ್ದು ಶೀಘ್ರದಲ್ಲೇ ಬಿಡುಗಡೆಯಾಗಬೇಕಿತ್ತು. ಅವರು ಅವುಗಳ ಮೇಲೆ ಕೆಲಸವನ್ನ ಮಾಡ್ತಾ ಇದ್ರು. ಈಗ ಅವರ ಹಠಾತ್ ನಿಧನವು ಕಲಾ ಜಗತ್ತಿನಲ್ಲಿ ದುಃಖವನ್ನೇ ಹರಡಿದೆ. ರಿಷಬ್ ತಮ್ಮ ವೃತ್ತಿ ಜೀವನದ ಜೊತೆಗೆ ವೈಯಕ್ತಿಕ ಜೀವನದಿಂದಲೂ ಸುದ್ದಿಯಲ್ಲಿದ್ದರು. ನಟಿ ಸಾರಾ ಖಾನ್ ಅವರೊಂದಿಗಿನ ಸಂಬಂಧದ ಬಗ್ಗೆ ಮಾತುಗಳು ಕೂಡ ಕೇಳಿಬಂದವು. ಅವರಿಬ್ಬರ ಫೋಟೋ ವೈರಲ್ ಆಗಿದ್ದು ಅದರಲ್ಲಿ ಸಾರಾ ಅವರ ಹಣೆಯ ಮೇಲೆ ಕೆಂಪು ಬಣ್ಣವಿತ್ತು. ಇದು ಅವರ ಮದುವೆಯ ಬಗ್ಗೆಯೂ ಮಾತುಗಳನ್ನು ಹುಟ್ಟುಹಾಕಿತು. ಆದರೆ ಸ್ವಲ್ಪ ಸಮಯದ ನಂತರ ನಿರಾಕರಿಸಿದರು. ನಂತರ ರಿಷಬ್ ರಷ್ಯಾದ ಒಲೈಸಾ ನೆಡೋಬೆಗೋವಾ ಅವರನ್ನ ವಿವಾಹವಾದರು. ಒಲೈಸಾ ಉಜ್ಬೇಕಿಸ್ತಾನ್ನಲ್ಲಿ ತಮ್ಮ ಡಿಜಿಟಲ್ ಸರಣಿಯೊಂದರಲ್ಲಿ ಲೈನ್ ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ ಎಂದು ರಿಷಬ್ ಸಂದರ್ಶನವೊಂದರಲ್ಲಿ ಮಾಹಿತಿ